ನಟ ವಿಶಾಲ್ ಮದುವೆಗೆ ಕೌಂಟ್ ಡೌನ್ ಶುರುವಾಗಿದೆ. ಅನಾರೋಗ್ಯ ಕಾರಣದಿಂದ ಸುದ್ದಿಯಾಗಿದ್ದಂತಹ ನಟ ವಿಶಾಲ್ ವಯಸ್ಸಾದರೂ ಮದುವೆಯಾಗಿರಲಿಲ್ಲ ಯಾಕೆ? ಈ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ಈಗ ಅವರ ಮದುವೆಯ ಸುದ್ದಿ ಹರಿದಾಡ್ತಾ ಇದೆ. ತಮಿಳು ನಟ ವಿಶಾಲ್ ಮೊನ್ನೆಯಷ್ಟೇ ಅನಾರೋಗ್ಯದ ಕಾರಣದಿಂದ ಸುದ್ದಿಯಾಗಿದ್ರು. ಕೈಕಾಲು ನಡುಗುವಂತಹ ವಿಡಿಯೋ ಒಂದು ವೈರಲ್ ಆಗಿತ್ತು. ಅಷ್ಟು ವಯಸ್ಸಾಗಿದ್ರೂ ಕೂಡ ನಟ ವಿಶಾಲ್ ಮದುವೆಯಾಗಿರಲಿಲ್ಲ. ಅದಕ್ಕೆ ನಾನಾ ರೀತಿಯ ಕಾರಣಗಳಿದೆ. ಈ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿ ಮನೆ ಮಾಡಿತ್ತು. ನಟ ವಿಶಾಲ್ ರಿಲೇಶನ್ಶಿಪ್ನಲ್ಲಿದ್ದಾರೆ ಅಂತೆ ಕಂತೆಗಳು ಕೂಡ ಹರಿದಾಡಿದ್ವು. ಹಾಗಾದರೆ ಯಾರು ವಿಶಾಲ್ ಕೈ ಹಿಡಿಯುವಂತಹ ಅದೃಷ್ಟವಂತೆ? ನಟ ವಿಶಾಲ್ಗೆ ಮದುವೆಯಂತೆ. ಮದುವೆಗೂ ಕೂಡ ಎಲ್ಲ ತರಹದ ಸಿದ್ಧತೆಗಳಾಗ್ತಾ ಇದೆಯಂತೆ. ಹಾಗಾದರೆ ನಟ ವಿಶಾಲ್ ಯಾರನ್ನ ಮದುವೆ ಆಗ್ತಾ ಇದ್ದಾರೆ? ಮೊನ್ನೆಯಷ್ಟೇ ಪತ್ರಿಕಾಗೋಷ್ಠಿಯಲ್ಲಿ ತನ್ನ ಸಿನಿಮಾದ ಬಗ್ಗೆ ಮಾತನಾಡುವಾಗ ಕೈ ನಡುಗ್ತಾ ಇತ್ತು. ಮಾತನಾಡುವಂತಹ ಸಂದರ್ಭ ತೊದಲ್ತಾ ಇದ್ರು. ಹಾಗಾಗಿ ಅವರ ಆರೋಗ್ಯದಲ್ಲಿ ಏರುಪೇರುಗಳಾಗಿದೆ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳಾಗಿತ್ತು. ನಟ ವಿಶಾಲ್ ಅಭಿಮಾನಿಗಳು ಮತ್ತು ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿತ್ತು. ವಿಶಾಲ್ಗೆ ಏನಾಯಿತು? ವಿಶಾಲ್ಗೆ ಗಂಭೀರವಾದಂಥ ರೋಗಗಳಿದಾವ? ಹೀಗೆ ನಾನಾ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದ್ವು. ಆದರೆ ವಿಶಾಲ್ ಅದಾದ ಬಳಿಕ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದು ಚೇತರಿಸಿಕೊಂಡು ಹೊರಬಂದಿದ್ದಾರೆ. ಈಗ ಅವರ ಮದುವೆ ವಿಚಾರ ಸುದ್ದಿ ಆಗ್ತಾ ಇದೆ. ಹಾಗಾದರೆ ನಟ ವಿಶಾಲ್ 46 ವರ್ಷ ಕಳೆದರೂ ಕೂಡ ಮದುವೆಯಾಗಿರಲಿಲ್ಲ. ಹಾಗಾದರೆ ಈಗ ಯಾರನ್ನ ಮದುವೆಯಾಗ್ತಿದ್ದಾರೆ? ತಮಿಳು, ತೆಲುಗು, ಕನ್ನಡದಲ್ಲಿ ನಟಿಸಿದ್ದಾರೆ ಅಂತೆ ಆ ನಟಿ. ಹಾಗಾದರೆ ಆ ನಟಿ ಯಾರು? ನಟ ವಿಶಾಲ್ ಅವರ ಬಾಲ್ಯದ ಸ್ನೇಹಿತೆ ಅಂತೆ ಆ ಬೆಡಗಿ. ತಮ್ಮ ಅಭಿನಯದ ಮೂಲಕ ಹೆಸರು ಮಾಡಿದ ನಟಿ. ವಾಕ್ ಹಾಗೂ ಶ್ರವಣ ದೋಷವಿದ್ದರೂ ನಟನೆಗೆ ಹೆಸರಾಗಿದ್ದಾರೆ. ಸ್ವತಃ ನಟಿಯೇ ಹೇಳಿಕೊಂಡಿದ್ದಾರೆ ರಿಲೇಶನ್ಶಿಪ್ನಲ್ಲಿರೋದು. ಹಾಗಾದರೆ ಯಾರು ಆ ನಟಿ? ಬೇರಾರೂ ಅಲ್ಲ, ನಟಿ ಅಭಿನಯ. ತಮಿಳು, ತೆಲುಗು, ಕನ್ನಡದಲ್ಲಿ ನಟಿಸಿದ್ದಾರಂತೆ ಆ ನಟಿ. ಕನ್ನಡ, ತೆಲುಗು ಸಿನಿಮಾಗಳಲ್ಲಿ ನಟಿಸಿದ್ದಂತಹ ಆ ನಟಿ ಈಗ ವಿಶಾಲ್ ಜೊತೆ ರಿಲೇಶನ್ಶಿಪ್ನಲ್ಲಿ ಇರುವಂತಹದ್ದನ್ನು ಅಧಿಕೃತ ಪಡಿಸಿದ್ದಾರೆ. ಹಾಗಾದರೆ ಇವರಿಬ್ಬರು ಮದುವೆ ಆಗ್ತಾರಾ? ಹಾಗಾದರೆ ಯಾವಾಗ ಮದುವೆ ಆಗ್ತಾರೆ? ಇಬ್ಬರು ಮದುವೆಯಾಗುವುದಾದರೆ ಯಾವಾಗ ಮದುವೆ ಆಗ್ತಾರೆ ಎನ್ನುವಂತಹದ್ದು ಕೂಡ ಬಹಳಷ್ಟು ಸುದ್ದಿ ಆಗ್ತಾ ಇದೆ. ಹಾಗಾದರೆ ಇಬ್ಬರ ಮದುವೆಯ ಡೇಟ್ ಯಾವಾಗ ರಿವೀಲ್ ಮಾಡ್ತಾರೆ? ವಿಶಾಲ್ ಈವರೆಗೂ ಕೂಡ ರಿವೀಲ್ ಮಾಡಿರಲಿಲ್ಲ ಇಬ್ಬರ ರಿಲೇಶನ್ಶಿಪ್ ಬಗ್ಗೆ. ಆದರೆ ನಟಿ ಆ ಬಗ್ಗೆ ಒಂದು ಸಣ್ಣ ಹಿಂಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ತಮಿಳು ಚಿತ್ರರಂಗದ ಖ್ಯಾತ ನಟ ವಿಶಾಲ್ ಅಭಿನಯ ವಿಶಾಲ್ ಜೊತೆ ರಿಲೇಶನ್ಶಿಪ್ನಲ್ಲಿದ್ದಾರಂತೆ. ವಿಶಾಲ್ ಅವರೇ ಪ್ರಪೋಸ್ ಮಾಡಿದ್ದಾರಂತೆ. ನಟಿ ಹೇಳಿಕೊಂಡಿದ್ದಾರೆ. ಮದುವೆ ಬಗ್ಗೆ ಅವರು ಇನ್ನೂ ಯೋಚನೆ ಮಾಡಿಲ್ಲ. ಮದುವೆಗೆ ಇನ್ನೂ ಸಾಕಷ್ಟು ಸಮಯವಿದೆ ಎಂದಿದ್ದಾರೆ ನಟಿ. ವೃತ್ತಿಪರವಾಗಿ ಇನ್ನೂ ಸಾಧನೆ ಮಾಡಬೇಕಿದೆ. ಹಾಗಾಗಿ ಒಂದಷ್ಟು ದಿನ ಕಳೆಯಬೇಕು. ಅಭಿನಯ ತುಂಬಾ ಬೋಲ್ಡ್ ಆಗಿ ತಮ್ಮ ಲವ್ ಬಗ್ಗೆ ಹೇಳಿಕೊಂಡಿದ್ದಾರೆ. ಅಭಿನಯ ವಿಶಾಲ್ ಜೊತೆ ರಿಲೇಶನ್ಶಿಪ್ನಲ್ಲಿದ್ದಾರೆ. ಇದು ತಮಿಳು ನಟ ವಿಶಾಲ್ಗೆ ಸಂಬಂಧಪಟ್ಟಂಥ ಅವರ ಮದುವೆಯ ವಿಚಾರ. ವಿಶಾಲ್ ಬಹಳಷ್ಟು ವಿವಾದದಲ್ಲಿ ಗುರುತಿಸಿಕೊಂಡವರು. ರಾಜಕೀಯವಾದಂತಹ ಹೇಳಿಕೆ, ಒಂದಷ್ಟು ತಮಿಳು ಚಿತ್ರರಂಗದ ಬಗ್ಗೆ ಇರತಕ್ಕಂತಹ ನೆಗೆಟಿವ್ ಥಾಟ್ಸ್, ಈ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಆಗಾಗ ಸುದ್ದಿಯಲ್ಲಿರ್ತಾರೆ. ಮೊನ್ನೆ ತಮ್ಮ ಅನಾರೋಗ್ಯದ ವಿಡಿಯೋ, ಆ ಕೈ ವೈಬ್ರೇಟ್ ಆಗುವಂಥ ವಿಡಿಯೋ ಸಾಕಷ್ಟು ಸಂಚಲನವನ್ನು ಮೂಡಿಸಿತ್ತು. ಅದಾದ ನಂತರ ಈಗ ಮದುವೆ ವಿಚಾರವಾಗಿ, ಅದು ಕೂಡ ಕನ್ನಡ, ತೆಲುಗು, ತಮಿಳು ಸಿನಿಮಾ ರಂಗದಲ್ಲಿ ನಟಿಸಿರುವಂತಹ ಅಭಿನಯ, ಆಕೆ ಹೇಳಿಕೊಂಡಿದ್ದಾರೆ ಇವರಿಬ್ಬರ ರಿಲೇಶನ್ಶಿಪ್ ಬಗ್ಗೆ. ಹಾಗಾದರೆ ಇಬ್ಬರ ಮದುವೆ
ಯಾವಾಗ ಎನ್ನುವಂತಹದ್ದು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಕಾರಣ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ನಟ ವಿಶಾಲ್ ವಯಸ್ಸು 46 ಕಳೆದರೂ ಕೂಡ ಮದುವೆಯಾಗಿರಲಿಲ್ಲ. ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಯಾವಾಗ ಕೊಡ್ತಾರೆ ಅಂಥೇಳಿ ತಮಿಳು ಚಿತ್ರರಂಗದ ಖ್ಯಾತ ನಟ ವಿಶಾಲ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು. ವಿಶಾಲ್ ಒಂದು ಪೋಸ್ಟ್ ಹಾಕಿದ್ರೆ ಸಾಕು, ಅದರ ಕೆಳಗೆ ನಿಮ್ಮ ಮ್ಯಾರೇಜ್ ಯಾವಾಗ ಅಂತ ಅಭಿಮಾನಿಗಳು ಕೇಳ್ತಾ ಇದ್ರು. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ತೆರೆ ಎಳೆದಂತೆ ಈಗ ವಿಶಾಲ್ ಮದುವೆಗೆ ಒಪ್ಪಿಕೊಂಡಿದ್ದಾರಾ, ಸಿದ್ಧತೆಗಳು ನಡೀತಾ ಇದೆಯಾ? ಮೂಲತಃ ವಿಶಾಲ್ನ ತಂದೆ ಕನ್ನಡದವರು, ಅಂದರೆ ಕರ್ನಾಟಕದವರು. ಸೊ ಮಗ ಮಾತ್ರ ತಮಿಳುನಾಡಿನಲ್ಲಿ ಬೆಳೆದ್ರು, ತಮಿಳು ಚಿತ್ರರಂಗದಲ್ಲೇ ಬೆಳೆದ್ರು. ಆದರೂ ಕೂಡ ಮೂಲತಃ ಕನ್ನಡಿಗರಾಗಿರೋದ್ರಿಂದ ನಮಗೂ ಕೂಡ ಒಂದಷ್ಟು ಕನ್ಸರ್ನ್ ಇರುತ್ತೆ. ಸೊ ಹಾಗಾಗಿ ತಮಿಳು ಚಿತ್ರರಂಗದ ಖ್ಯಾತ ನಟ ವಿಶಾಲ್ ಯಾರ ಜೊತೆ ಯಾವಾಗ ಮದುವೆ ಆಗ್ತಾರೆ ಎನ್ನುವಂತಹ ಒಂದು ಕ್ಯೂರಿಯಾಸಿಟಿಗೆ ಈಗ ತೆರೆ ಬಿದ್ದಿರುವಂತಹದ್ದು. ತೆಲುಗು, ತಮಿಳು, ಕನ್ನಡ ಸಿನಿಮಾದಲ್ಲಿ ನಟನೆ ಮಾಡಿರುವಂತಹ ಅಭಿನಯ ರಿವೀಲ್ ಮಾಡ್ಕೊಂಡಿದ್ದಾರೆ ರಿಲೇಷನ್ಶಿಪ್ ಬಗ್ಗೆ. ಹಾಗಾದರೆ ಈ ರಿಲೇಷನ್ಶಿಪ್ ಒಂದು ವೇಳೆ ನಿಜವೇ ಆಗಿದ್ದರೆ ಇಬ್ಬರು ಮದುವೆಯಾಗೋದು ಯಾವಾಗ ಎನ್ನುವಂತಹ ಒಂದು ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ.